ಕೈ ಈ ರೀತಿ ಆಗ್ತಾನೆ ಅಂತ ನಾನು ನಿಂತ್ಕೊಂಡಿರಲಿಲ್ಲ. ಈಗಲೇ ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ನೀನೇ ಈ ಕೊಲೆ ಮಾಡಿತು ಅಂತ ಹೇಳಿ ಬರ್ತೀನಿ. ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟದ್ದು ನನ್ನಂಥ ತಾಯಿ ಮಾಡಿದ ಪಾಪ. ಇನ್ನೇನು ಮಾಡೋದು, ಏನು ಮಾಡೋದೀಗ? ಪೊಲೀಸ್ ಆಫೀಸರ್ ಅಣ್ಣ ಬಂದೇ ಬರ್ತಾನೆ, ನಾನು ಬರ್ತೀನಿ. ನೀನು ಈ ರೀತಿ ಇದ್ದರೆ ನನಗಾಗೋದಿಲ್ಲ. 5 ವರ್ಷ ಹಿಂದೆ ನನ್ನ ಅಣ್ಣ ಎಷ್ಟು ಕಷ್ಟಪಟ್ಟಿದ್ದಾನೆ. ನನ್ನನ್ನು ಸಾಕುವಾಗ ನನ್ನ ಅಣ್ಣ ಕಷ್ಟಪಟ್ಟ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸಿದ. ಅದಕ್ಕೆ ತಪ್ಪು ಮಾಡಿದವರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾವುದ್ರ ಬಗ್ಗೆನೂ ಆಸೆ ಇಲ್ಲ ನನಗೆ. ನೋಡು, ನಾನು ನಿನ್ನ ಸ್ನೇಹಿತ, ನಾನು ನಿಂಗೆ ಸಹಾಯ ಮಾಡಿದೆ ಹೇಗಿರಲಿ. ಕೇಸ್ ರೀಓಪನ್ ಆಗ್ತಾಯಿದೆ. ನೀನೀಗ ಲಾಯರ್ ಆಗಿದೆಯಾ. ಈ ಕೇಸನ್ನು ನೀನೇ ಹ್ಯಾಂಡಲ್ ಮಾಡು. ನನ್ನ ಕೆಲಸ ಮುಗೀತು. ಪ್ರೂಫ್ ಎಲ್ಲ ಇಲ್ಲಿದೆ. ಇನ್ನೊಂದು ವಿಷಯ. ಏನು? ವಿಕಾಸ್ ಅವರಮ್ಮನನ್ನು ಕೂಡ. ವಾಟ್? ಓ ಮೈ ಗಾಡ್! ಇನ್ನು ಯಾರನ್ನೆಲ್ಲ ಅವನು ಕೊಲೆ ಮಾಡಲಿಕ್ಕಿದ್ದಾನೋ ಮೊದಲು ಅವನನ್ನು ಗಲ್ಲಿಗೇರಿಸಬೇಕು. ಮೊದಲು ಆ ಕೆಲಸ ಮಾಡಬೇಕು ನಾವು. ಇವರೇ ಕೊಲೆ ಮಾಡಿದ್ದು. ಆಫೀಸರ್, ಇವರೆಲ್ಲ ಇಲ್ಲಿ ಏನು ಮಾಡ್ತಿದ್ದಾರೆ ನನಗೇನು ಗೊತ್ತು. ಆಫೀಸರ್, ನನ್ನ ಮಗನೇ ಗೌರ್ಮೆಂಟ್ ಹಣ ಕೊಡುತ್ತೆ ನಿಮಗೆ ಏನು ಮಾಡೋಕ್ಕೆ? ಹಾಂ, ತಪ್ಪನ್ನ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ. ಆದರೆ ನೀನೇನು ಮಾಡ್ತಾ ಇದೆಯಾ? ನಾಚಿಕೆ ಇಲ್ಲದವನು. ಇವ್ರು ನೋಡು, ತನ್ನ ತಾಯಿನ ಕೊಲೆ ಮಾಡಿ ಹೆಂಗೆ ನಿಂತಿದ್ದಾನೆ ಅಂತ. ಏನು ಕೊಡುತ್ತೆ ಗೌರ್ಮೆಂಟ್? ಹಾಂ, ಸಂಬಳ ಕೊಡುತ್ತೆ. ಆದರೆ ಕೋಟಿ ಕೋಟಿ ಹೆಂಗೆ ದುಡಿಲಿ ನಾನು? ನನಗೂ ಕೂಡ ಹಣ ಬೇಕು, ನನಗೂ ಕೂಡ ಕೆಲಸ ಕಾರ್ಯ ಮಾಡಲಿಕ್ಕುಂಟು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದು. ಓ ಮಾರಾಯ, ನಿನ್ನ ಈ ರೀತಿ ಮಾತುಗಳೆಲ್ಲ ಬೇಡ ಆಯಿತಾ? ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿತಾರೆ. ನೀನಂಥವನು ಈ ಕೆಲಸಕ್ಕೆ ಯಾಕೆ ಬಂದೆ? ಹೋಗಿ ಬ್ಯಾಂಕ್ ದರೋಡೆ ಮಾಡ್ಬೋದಲ್ಲ. ಹಣದ ಬಗ್ಗೆ ಹೇಳ್ಬೇಡ. ನಿಮ್ಮಂಥವ್ರಿಗೆ ಮನುಷ್ಯತ್ವೇನೇ ಇಲ್ಲ. ಅದಕ್ಕೋಸ್ಕರ ಹೇಗೆ ಮಾಡ್ತೀರಾ? ಬಾರಿ ಅಲ್ಲ ನಿಮಗೆ. 5 ವರ್ಷ ಹಿಂದೆ ಒಬ್ಬಳು ಹುಡುಗಿನೂ ಕೂಡ ಈ ರೀತಿ ಮಾಡಿದ್ದೆ. ಇನ್ನು ನಿನ್ನನ್ನು ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ಬೇಡ ಸರ್, ಸರ್ ಸರ್ ಬೇಡ ಸರ್. ಸರ್, ಇದರಲ್ಲಿ ನನ್ನ ಅಣ್ಣ ತಪ್ಪು ಏನು ಮಾಡಿಲ್ಲ ಅಂತ ಡೀಟೇಲ್ಸ್ ಇದೆ. CCTV ಫುಟೇಜ್ ಎಲ್ಲ ಕೂಡ. ಇದನ್ನು ಡಿಸ್ಮಿಸ್ ಮಾಡಲಾಗಿತ್ತು. ಇದನ್ನೀಗ ರೀಜನ್ರೇಟ್ ಮಾಡಿದ್ದೇವೆ. ಒಂದು ಕಾಪಿ ಉಳಿದಿತ್ತು ಸರ್. 5 ವರ್ಷ ಹಿಂದೆ ರಾಜು ಎನ್ನುವ ನಿರಪರಾಧಿಗೆ ನಾವು ಶಿಕ್ಷೆ ಕೊಟ್ಟಿದ್ವಿ. ಈ ಸರಿ ನಿಜವಾಗಿ ಅಪರಾಧ ಮಾಡಿರೋ ಈ ವಿಕಾಸ್ಗೆ ಶಿಕ್ಷೆ ಕೊಡ್ತಿದ್ದೀವಿ. ಕಾನೂನು ಅನ್ನೋದು ಗೊತ್ತಿರೋರು ಈ ರೀತಿ ತಪ್ಪು ಮಾಡಿದಾಗ ಏನು ಮಾಡಬೇಕು ಗೊತ್ತಾಗಲ್ಲ. ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆಗಿಂತಲೂ ದೊಡ್ಡ ಶಿಕ್ಷೆ ಇದೆ.
ರುದ್ರ ಪ್ರತಾಪ್ ಸರ್, ನಿಮಗೆ ನಾವು ಇವರಿಬ್ಬರನ್ನ ಒಪ್ಪಿಸ್ತಿದ್ದೀವಿ. ಇವ್ರ ಜೊತೆ ಏನು ಮಾಡಬೇಕು ಅದನ್ನು ನೀವು ಮಾಡ್ತೀರಾ? ಖಂಡಿತ. ನಿಮಗೆ ಗೊತ್ತೇ ಇರ್ಬೋದು 2 ವರ್ಷ ಹಿಂದೆ ಒಂದು ಕೇಸ್ ಹೇಗಾಗಿತ್ತು ಅಂತ. ಆ ವ್ಯಕ್ತಿಗಳಿಗೆ ಏನು ಶಿಕ್ಷೆ ಕೊಟ್ಟಿದ್ರಿ ಅಂತ ನಿಮ್ಗೆ ಗೊತ್ತು. ಈಗ ಅದೇ ಶಿಕ್ಷೆ ಇವ್ರಿಗೂ ಕೂಡ ಸಿಗಬೇಕು. ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ. ನಡೆಯಲು ತಾಯಿನ ಕೊಲೆ ಮಾಡಿದ್ಯಾ, ಇಬ್ಬರು ಹುಡುಗಿನ ಕೊಲೆ ಮಾಡಿಬಿಟ್ಟಿದ್ಯಾ. ನಿನಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಗೊತ್ತಾ? ಜನರು ನಿನಗೆ ಕಲ್ಲು ಹೊಡಿಬೇಕು. ಅಪ್ಪ, ನಿನ್ನ ಬಾಡಿಯಲ್ಲಿ ಒಂದು ಪೀಸ್ ಕೂಡ ಈಗ ಸಿಗಲ್ಲ. ನೋಡ್ತಾ ಇರು, ಕರ್ಕೊಂಡೋಗಿರನ್ನ. ದಯವಿಟ್ಟು ನಮ್ಮ ಈ ಒಂದು ತಪ್ಪಿಂದ ನಿಮಗೆ ತೊಂದರೆ ಆಗಿದೆ. ನಿಮ್ಮ ಅಣ್ಣನ ನೀವು ಕಳ್ಕೊಂಡಿದ್ದೀರಾ. ಅದಕ್ಕೆ ನಮ್ಮನ್ನು ಕ್ಷಮಿಸಬೇಕು. ನೀವು ಕ್ಷಮೆ ಕೇಳಿಬಿಟ್ರೆ ನನ್ನ ಅಣ್ಣ ವಾಪಸ್ ಬಂದುಬಿಡ್ತಾನ? 5 ವರ್ಷ ಹಿಂದೆ ನನ್ನ ಅಣ್ಣನಿಗೇನು ಶಿಕ್ಷೆ ಕೊಟ್ಟಿದ್ರಿ, ಅದರಿಂದ ನನ್ನ ಅಣ್ಣ ಮರಳಿ ಬರಲ್ಲ. ಯಾಕೆ ಬಡವರು ಮಾತ್ರ ಶಿಕ್ಷೆನ ಅನುಭವಿಸ್ಬೇಕು? ಯಾಕೆ ನಮ್ಮಂಥ ಬಡವರಿಗೆ ಏನೇ ತಪ್ಪಾದರೂ ಕೂಡ ಸರಿ ಮಾಡೋರು ಯಾರೂ ಇರಲ್ಲ? ಯಾಕೆ ಸರ್? ಶ್ರೀಮಂತರು ತಪ್ಪು ಮಾಡಿದರೆ ಅದು ತಪ್ಪೇ ಅಲ್ಲ, ಬಡವರು ತಪ್ಪು ಮಾಡಿದರೆ ಅದು ತಪ್ಪು. ಒಂದು ಅವಕಾಶ ಕೂಡ ಮಾಡಿಕೊಡಲ್ಲ ಸರ್ ಯಾರು ಕೂಡ. ನಮ್ಮ ತಪ್ಪಿದ್ಯೋ ಸರಿ ಇದೆಯೋ ನೋಡೋಕ್ಕೆ ಯಾರೂ ಇರಲ್ಲ. ನನ್ನಣ್ಣ ತಪ್ಪು ಮಾಡಿಲ್ಲ ಅಂತ 100 ಸರಿ ಹೇಳ್ದಾದರೆ ನನಗೆ ಗೊತ್ತು ಅವ್ನು ನನಗೋಸ್ಕರನೇ ಹೇಳಿದ್ದೆ. ಅವನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಂಡಿದ್ದ. ಆದರೆ ಇನ್ನು ಮುಂದೆ ಯಾವ ನಿರಪರಾಧಿ ಕೂಡ ಶಿಕ್ಷೆ ಆಗಲಿಕ್ಕೆ ಈ ವಸುಧ ಬಿಡೋದಿಲ್ಲ.